ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 25ನೇ ಪದ್ಯ. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯ ವ್ಯತಿರೇಕ ತಿಳಿಯದೆ ಅನ್ವಯಿಸು ಬಿಂಬನಲ್ಲಿ ಮರೆಯದಲೇ. ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತನವರತ ಪೊರೆವ. ಶ್ರೀಕರ ಮಂಗಳಪ್ರದನಾಗಿರುವಂತಹ ಮಂಗಳಕರವಾದ ಮೋಕ್ಷವನ್ನು ಕೊಡುವಂತಹ ಅಂತಹ ಮಂಗಳವನ್ನು ಕೊಡುವಂತಹ ಪರಮಾತ್ಮನನ್ನು ಸರ್ವತ್ರದಲ್ಲಿ ಅವಲೋಕಿಸುತ್ತಾ ಸರ್ವ ಜಡ ಪದಾರ್ಥದಲ್ಲಿ ಸರ್ವಚೇತನರು ಸರ್ವ ಜಗತ್ತಿನಲ್ಲಿರುವ ಪರಮಾತ್ಮನನ್ನು ಅವಲೋಕಿಸುತ್ತಾ ಅಂದರೆ ನೋಡುತ್ತಾ ಸರ್ವತ್ರದಲ್ಲಿಪ್ಪ ಪರಮಾತ್ಮನ ಗುಣ ಉತ್ಕರ್ಷವಾದ ಜ್ಞಾನಾನಂದಾದಿ ಗುಣಗಳು ರೂಪಗಳು ನಾನಾ ಪದಾರ್ಥದಲ್ಲಿ ನಾನಾ ರೂಪಗಳು ನಾನಾ ಬಗೆಯ ಕ್ರಿಯೆ ವ್ಯಾಪಾರಗಳಿಗೂ ವ್ಯತಿರೇಕ ತಿಳಿಯದೆ ಪರಮಾತ್ಮನ ಗುಣರೂಪ ಕ್ರಿಯೆಗಳಿಗೆ ವ್ಯತಿರೇಕ ಅಂದರೆ ಭೇದ ಭಿನ್ನವೆಂದು ತಿಳಿಯದೆ ಶಾಸ್ತ್ರ ಮರ್ಯಾದೆಯಂತೆ ಸವಿಶೇಷಾಭೇದ ಚಿಂತಿಸುತ್ತಾ ಮರೆಯದಲೆ ಬಿಂಬನಲ್ಲಿ ಅನ್ವಯಿಸು ಅಂತ ಹೇಳ್ತಾರೆ. ಸರ್ವಕಾಲದಲ್ಲಿ ವಿಸ್ಮರಣೆ ಇಲ್ಲದೆ ಜ್ಞಾನಪೂರ್ವಕವಾಗಿ ಪರಮಾತ್ಮನ ಕಾಲರೂಪ ಗುಣರೂಪ ಕ್ರಿಯೆಗಳಿಗೂ ಸ್ವಬಿಂಬನಾದ ಪುರುಷ ರೂಪಿ ಪರಮಾತ್ಮ ಆ ಎಲ್ಲ ಗುಣಗಳನ್ನು ಪರಮಾತ್ಮನಲ್ಲಿ ಅನ್ವಯಿಸು ಅಂತ ಹೇಳ್ತಾರೆ. ಏಕೀಭಾವ ಅಥವಾ ಐಕ್ಯವನ್ನು ಚಿಂತಿಸು ಅಂತ ಹೇಳಿ ಇದೇ ಅನ್ವಯ ಪೂಜಾ. ಹೀಗೆ ಅನ್ವಯ ಪೂಜೆ ಮಾಡಿದರೆ ಕರುಣದಿಂದ ಸ್ವೀಕರಿಸನು. ಪರಮ ಭಕ್ತವತ್ಸಲನಾಗಿರುವಂತಹ ಭಕ್ತರ ಈ ಅನ್ವಯ ಪೂಜಾ ಬಹು ಪ್ರೀತಿಯಿಂದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಕರುಣಾಕರನು ಎಂದೆಂದೂ ನಿರಾಕರಿಸುವುದಿಲ್ಲ. ಇಂತಹ ಸಮನ್ವಯ ಪೂಜಾ ಎಂದೆಂದೂ ಬಿಡುವುದಿಲ್ಲ. ಭಕ್ತರ ಶೋಕಗಳ ಪರಿಹರಿಸಿ ತನ್ನ ನಿಜ ಭಕ್ತರುಗಳ ಶೋಕಗಳು ದುಃಖಗಳು ಆದಿವ್ಯಾಧಿಗಳು ತಾಪತ್ರಯಗಳು ಕಿಂಬಹುನ ಶೋಕಕ್ಕೆ ಕಾರಣವಾದ ಲಿಂಗದೇಹವನ್ನು ಪರಿಹಾರ ಮಾಡಿ ಭಂಗ ಮಾಡಿ ಅನವರತ ಸುಖವೆತ್ತು ಯಾವಾಗಲೂ ಸುಖವೆತ್ತು ಪರಿತಾನೆ. ಯಾವಾಗಲೂ ನಿತ್ಯಾನಂದ ಮೋಕ್ಷವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನಿತು ವ್ಯತಿರೇಕಾನ್ವಯಗಳೆಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿದ ನಿಮಿಷೇಷನ ತೃಪ್ತಿಪಡಿಸುತ್ತಲಿರು ನಿರಂತರದೇ. ಘನ ಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ ಸೇವಕ ಜನರೊಳಗಿಟ್ಟಾನಂದ ಬಡಿಸುವ ಭಕ್ತವತ್ಸಲನು. ಇನಿತು ಈ ಪ್ರಕಾರವಾಗಿ ವ್ಯತಿರೇಕ ಭಿನ್ನ ಪದಾರ್ಥಗಳಿಂದ ಪೂಜೆ ಅನ್ವಯ ಸಕಲ ಜಡಚೇತನರಲ್ಲಿ ಪರಮಾತ್ಮನನ್ನು ಸ್ವಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡೋದು ಅನ್ವಯ ಪೂಜೆಗಂದಳೆನಿಪ ವ್ಯತಿರೇಕ ಪೂಜಾ ವಿಧಾನಗಳನ್ನೇ ತಿಳಿದು ಸದ್ಗುರುಗಳಿಂದ ವ್ಯತಿರೇಕ ಅನ್ವಯ ಪೂಜಾ ವಿಧಾನಗಳನ್ನು ತಿಳಿದು ನಿಮಿಷ ಅಂದರೆ ರೆಪ್ಪೆ, ಅನಿಮಿಶೇಷ ಅಂದರೆ ರೆಪ್ಪೆ ಬೆಳೆದೇ ಇರುವಂತಹ ನಿದ್ರಾರಹಿತರಾಗಿರುವಂತಹ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳು ಅಜ್ಞಾನರಹಿತರು ಅಂತ ಹೇಳಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಪರಮಾತ್ಮ ಹೀಗೆ ಜ್ಞಾನಾನಂದ ಪೂರ್ಣನು ಸ್ವತಂತ್ರನು. ಆದ್ದರಿಂದ ಪರಮಾತ್ಮನಿಗೆ ಜ್ಞಾನಿಗಳ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಜ್ಞಾನಿಗಳಾದರೂ ತಾವು ಮಾಡತಕ್ಕ ಪೂಜಾದಿಗಳಿಂದ ಪ್ರಾಪ್ತವಾದ ಭಗವತ್ ಪ್ರಸನ್ನತೆಯಿಂದ ಆತ್ಮೋದ್ಧಾರವನ್ನು ಪಡಿತಾರೆ. ಬಿಂಬವಾದ ಮುಖವನ್ನು ಅಲಂಕರಿಸಿದರೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಮುಖವು ಶೋಭಿಸುವಂತೆ ಬಿಂಬನಾದ ಪರಮಾತ್ಮನನ್ನು ಪೂಜಿಸಿದರೆ ಪ್ರತಿಬಿಂಬನಾದ ಜೀವನಲ್ಲಿ ಆ ಪೂಜಾ ಫಲವು ಬಿಡದೆ ಮೂಡಿ ತೋರ್ತದೆ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ನಾನಾ ವಿಧವಾಗಿ ಆಧಾರದಿಂದ ಸೇವೆ ಮಾಡಿದರೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನು ಶ್ರೀ ಲಕ್ಷ್ಮೀ ಪ್ರೀತಿಗೋಸ್ಕರ ಸ್ವೀಕರಿಸುತ್ತಾನೆಂದು ಆದಿತ್ಯ ಪುರಾಣ ವೆಂಕಟೇಶ್ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಭೋಗ್ಯ ವಸ್ತುಗಳಲ್ಲಿ 2 ವಿಧ. ಭಗವದಾತ್ಮಕವಾದದ್ದು ಒಂದು, ಇತರದು ಎರಡನೇದು. ಸರ್ವಸಾರ ಭೋಕ್ತ ಸದಾ ಭೋಗಿಸುತ್ತಾನೆಂಬುದು ನಿಜ.
ರೂಪರಸಗಂಧಾತ್ಮಕ ಪೂಜಾ ದ್ರವ್ಯಗಳಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಬಿಂಬನಲ್ಲಿ ಐಕ್ಯ ಚಿಂತಿಸಿ ಸ್ವರಮಣನೆಂಬ ಅನುಸಂಧಾನವೇ ಅನ್ವಯ ಪೂಜಾ. ಇದು ಶ್ರೇಷ್ಠವಾದದ್ದು. ಹೀಗೆ ಪರಮಾತ್ಮನನ್ನು ತೃಪ್ತಿಪಡಿಸಬೇಕು ಅಂತ ಹೇಳ್ತಾರೆ. ನಿರಂತರದ ನಿತ್ಯದಲ್ಲಿ ಘನಮಹಿಮ ಕೈಕೊಂಡು ಘನಮಹಿಮನಾಗಿರುವಂತಹ ಪರಮಾತ್ಮ ಸ್ವೀಕಾರ ಮಾಡಿ ಸ್ಥಿತಿ ಇರುವಿಕೆ ಮೃತ್ಯು ಮರಣ ಜನನಗಳನ್ನು ಪರಿಹರಿಸಿ ಅಂದರೆ ದೂರ ಮಾಡಿ ಸೇವಕ ಜನರು ತನ್ನ ಸ್ವಭಕ್ತರಾಗಿರುವಂತಹ ನಿಷ್ಕಿಂಚನ ಜನರ ಸಂಘದಲ್ಲಿಟ್ಟು ಆನಂದವನ್ನು ಕೊಡ್ತಾನೆ, ಅಂದರೆ ಮುಕ್ತಿ ಸುಖವನ್ನು ಕೊಡ್ತಾನೆ. ಕಾರಣ ಏನು ಅಂದರೆ ಭಕ್ತವತ್ಸಲಾಗಿದೆ. ಭಕ್ತರನ್ನು ಕಾಪಾಡುವಂತಹ ಕರುಣಾ ಸಮುದ್ರನಾದ್ದರಿಂದ ಕಾಪಾಡ್ತಾನೆ. ಜಲಜನಾಭಗೆ 2 ಪ್ರತಿಮೆಗಳೆಳೆಯೊಳಗೆ ಜಡಚೇತನಾತ್ಮಕ ಜಲದೊಳಿರುವಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಗದೊಳಗೆ ತಿಳಿಯುವುದಾಹಿತಮೆಗೆ ಸಹಜ ಜಡ ಚಲೆಗಳೆಂದೇ ಬಗೆ ಪ್ರತೀಕದಿ ಲಲಿತ ಪಂಚಕತ್ರೆ ಸುಗೋಳಕವರಿತು ಭಜಿಸುತ್ತಿರು. ಜಲಜನಾಭ ಕಮಲವೇ ಹೊಕ್ಕಳಾಗಿ ಉಳ್ಳಂತಹ ಕಮಲನಾಭೆ ಪುರುಷರೂಪಿ ಪರಮಾತ್ಮಗೆ ಇಳೆಯೊಳಗೆ ಪೃಥ್ವಿಯಲ್ಲಿ ಅಂದರೆ ಸಕಲ ಬ್ರಹ್ಮಾಂಡದಲ್ಲಿ 2 ವಿಧವಾದ ಪ್ರತಿಮೆಗಳುಂಟು. ಜಡ ಕೇವಲ ಶುದ್ಧವಾದ ಪ್ರಕೃತ್ಯಾತ್ಮಕ ಜಡ, ಚೇತನಾತ್ಮಕ ಚಲನೆ ಮಾಡತಕ್ಕಂಥ ಉಸಿರಾಡಿಸತಕ್ಕ ಚೇತನ ಪ್ರತಿಮೆಗಳೆಂದು 2 ವಿಧವಾಗಿವೆ. ಚಲದೊಳಿರುವಗೆ ಚಲಿಸತಕ್ಕ ಪ್ರಾಣಿಗಳಲ್ಲಿ ಸ್ತ್ರೀಯರು ಪುರುಷರು ಅಂತ 2 ವಿಧ. ಜಡದಲ್ಲಿ ಅಹಿತ ಪ್ರತಿಮಾ, ಕಂಚು, ಪಂಚಲೋಹಾಧಿಕೃತ ಪ್ರತಿಮಾಗಳು ಸಹಜ ತನ್ನಿಂದ ತಾನೇ ಪ್ರಾದುರ್ಭೂತವಾದ ಒಡಮೂಡುವ ಸ್ವಯಂ ವ್ಯಕ್ತ ಸಾಲಿಗ್ರಾಮಾದಿ ಸಹಜ ಜಡ ಪ್ರತಿಮಾ ಎಂದು 2 ಬಗೆಯಾಗಿದೆ. ಪ್ರತೀಕದಿ ಪ್ರತಿಮಾ ಜೀವರುಗಳು, ಅಚಲ ಪ್ರತಿಮಾ, ಸಹಜ ಶಾಲಿಗ್ರಾಮ, ಆಹಿತ ಪ್ರತಿಮಾಚರಿತ ಸುಂದರವಾದ ಮನೋಹರ ಗೋಳಕ ಗುಡ್ಯತೆ ಐತಿ ಗೋಳಕ. ರಕ್ಷಣೆ ಮಾಡುವುದ್ಯಾವುದು ಅದು ಗೋಳಕ. ಇಲ್ಲಿ ಸಹಜ ಪ್ರತಿಮಾ ಸಾಲಿಗ್ರಾಮದಲ್ಲಿ ವಿಶ್ವಕರ್ಮ ನಿರ್ಮಿತ ಜಡಕೋಳಕವಿಲ್ಲ. ಸಾಲಿಗ್ರಾಮ ತದಂತಸ್ಥ ವಾಯು ರಮಾ ಹರಿ ಅಂತ ಹೇಳುತ್ತೆ. ಆಹಿತ ಪ್ರತಿಮಾ ವಿಶ್ವಕರ್ಮ ನಿರ್ಮಿತ ಒಂದು ಗೋಳಕ, ರುದ್ರ ವಾಯು ರಮ ಹರಿ, ಹೀಗೆ 5 ಗೋಳಕಗಳು. ಪರಮಾತ್ಮನ ಆವಾಸಕ್ಕೆ ಸುತ್ತಲೂ ರಕ್ಷಿಸುವ ಪಂಚಸ್ಥಾನ ಮನೆ ಗೋಳಕ. ಈ ಪ್ರಕಾರ ತಿಳಿದು ಭಜಿಸುತ್ತಿರು ಅಂದರೆ ಪೂಜೆ ಮಾಡ್ತಾಯಿರು, ಸ್ತೋತ್ರ ಮಾಡ್ತಾಯಿರು. ಪ್ರತಿಯೊಂದು ಪ್ರತಿಮೆಗಳಲ್ಲಿ 24 ತತ್ವಗಳು ಆವರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತದಂತಸ್ಥ ಪರಮಾತ್ಮ ತೇಜೋರೂಪ ವಾಯು ರಮಾಹರಿ ಇದ್ದಾರೆ. ವಾರಿಜಾಸನ ವಾಯುವೇಂದ್ರ ಉಮಾರಮಣನ ಕೇಶ ಸ್ಮರ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೇವರದೆ ತೋರಿಕೊಳ್ಳದ ನಿರುದ್ಧ ದೋಷವಿದೂರ ನಾರಾಯಣನ ರೂಪ ಶರೀರಮಾನಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು. ವಾರಿಜಾಸನ ಕಮಲವೇ ಪೀಠವಾಗಿರುವ, ಆಸನ ಅಂದರೆ ಪೀಠವಾಗಿರುವಂತಹ, ಅಂದರೆ ಕಮಲದಲ್ಲಿ ಕುಳಿತಿರುವಂತಹ ಬ್ರಹ್ಮದೇವರು. ವಾಯು ಅಂದರೆ ವಾಯುದೇವರು. ವೇಂದ್ರ ಅಂದರೆ ಗರುಡ ದೇವರು. ಉಮಾರಮಣ ಉಮಾಪತಿಯಾಗಿರುವಂತಹ ರುದ್ರದೇವರು. ನಾಕೇಶ ಸ್ವರ್ಗಾಧಿಪತಿಯಾಗಿರುವಂತಹ ಇಂದ್ರ. ಸ್ಮರ ಅಂದರೆ ಕಾಮ, ಅಹಂಕಾರಿಕ ಪ್ರಾಣಾದಿಗಳು. ಸ್ಥೂಲ ಶರೀರಾಭಿಮಾನಿ ಅಹಂಕಾರಿಕ ಪ್ರಾಣದೇವರೇ ಮೊದಲಾಗಿ ಉಳ್ಳ ಸಕಲ ತತ್ವೇಶ್ವರರು ಪುರುಷರ ಕಳೇವರದಿ ಗಂಡಸರ ದೇಹದಲ್ಲಿ ಶರೀರಮಾನಿಗಳಾಗಿ, ಸ್ಥೂಲ ಶರೀರಕ್ಕೆ ಅಭಿಮಾನಿಗಳಾಗಿ, ತಾವು ತೋರಿಕೊಳ್ಳದೆ ದೇಹದಲ್ಲಿದ್ದರೂ ಅಜ್ಞ ಜನರಿಗೆ ಕಾಣಿಸಿಕೊಳ್ಳದೆ ದೋಷವಿದೂರನಾದ ಅನಿರುದ್ಧ ನಾರಾಯಣನ 2 ರೂಪಗಳನ್ನು ಭಜಿಸುತ್ತಾ ಸ್ತೋತ್ರ ಮಾಡುತ್ತಾ ಜೀವರುಗಳಿಗೆ ಸುಖ ಕೊಡ್ತಾರೆ. ತತ್ಕಾಲದಲ್ಲಿ ಕ್ರಿಯೆಗಳನ್ನು ಮಾಡಿಸುತ್ತಾ ಜೀವರುಗಳಿಗೆ ಆನಂದವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿರಿ ಸರಸ್ವತಿ ಭಾರತೆ ಸೌಪರ್ಣಿ ವಾರುಣಿ ಪಾರ್ವತೆ ಮುಖರಿ ಋತಿಹರು ಸ್ತ್ರೀಯರೊಳಗಭಿಮಾನಿಗಳು ತಾವೆನಿಸೆ ಅರುಣವರ್ಣ ನಿಭಾಂಗ ಶ್ರೀ ಸಂಕರುಷಣ ಪ್ರದ್ಯುಮ್ನ ರೂಪಗಳು ಇರುಳು ಹಗಲು ಪಾಸನಗೈಯು ತಲೆ ಮೋದದಲೇ. ಸಿರಿ ಅಂದರೆ ಮಹಾಲಕ್ಷ್ಮೀ ದೇವಿ, ಸರಸ್ವತಿ ಬ್ರಹ್ಮಪತ್ನಿಯಾಗಿರುವಂತಹ ಸರಸ್ವತಿ ದೇವಿ, ಭಾರತೀ ದೇವಿ ಅಂದರೆ ವಾಯುಪತ್ನಿಯಾಗಿರುವಂತಹ ಭಾರತೀ ದೇವಿ, ಸೌಪರ್ಣಿ ಅಂದರೆ ಗರುಡ ಪತ್ನಿಯಾಗಿರುವಂತಹ ಸೌಪರ್ಣಿ, ವಾರುಣಿ ಅಂದರೆ ಶೇಷಪತ್ನಿ, ಪಾರ್ವತಿ ಅಂದರೆ ವೃದ್ಧಪತ್ನಿ, ಮುಖ ಮೊದಲಾದವರು ಸ್ತ್ರೀ ಶರೀರದೊಳಗೆ ಅಭಿಮಾನಿಗಳು ತಾವೆನಿಸುತ್ತೇವೆ. ಸ್ತ್ರೀ ಶರೀರಕ್ಕೆ ಅಭಿಮಾನಿಗಳಾಗಿ ಮಹಾಗೌರವಯುಕ್ತ ಪ್ರೀತಿಯುಳ್ಳವರಾಗಿ, ಅಂದರೆ ಸ್ತ್ರೀ ಶರೀರ ತಮ್ಮದೆಂದು ಪ್ರೀತಿ ಮಮತೆಯುಳ್ಳವರಾಗಿದ್ದು
ಅರುಣವರ್ಣ ನಿಭಾಂಗ ಉದಿತ ಸೂರ್ಯನಂತೆ ಪ್ರಕಾಶಮಾನವಾದ ದೇಹವುಳ್ಳ ಶ್ರೀ ಸಂಪತ್ಕರನಾಗಿರುವಂತಹ ಸಂಕರ್ಷಣ ಪ್ರದ್ಯುಮ್ನ ಈ ಎರಡೂ ರೂಪಗಳನ್ನು ಮೋದದಲ್ಲಿ ಆನಂದದಿಂದ ഇരുಳು ಹಗಲು ರಾತ್ರಿ ಹಗಲು ಅಂದರೆ ನಿರಂತರ ಉಪಾಸನೆಗೈಯುತ್ತೆ ಧ್ಯಾನೋಪಾಸನೆ ಮಾಡುತ್ತಾ ಇರ್ತಾರೆ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ತ್ರೀಯರಲ್ಲಿ ಚಿಂತಿಸಬೇಕಾದ್ದನ್ನು ಹೇಳ್ತಾ ಇದ್ದಾರೆ ಸರಿ ಅನ್ನೋ ಪದದಿಂದ. ಕೃತ ಪ್ರತ್ಯೇಕದಿಟ್ಟಂಕೆ ಭಾರ್ಗವ ಘೃತವಹಾನೆಲ್ಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತಭಿಮಾನಿಗಳು ತಾವಾಗಿ ನೆಲೆಸಿದ್ದು. ಪ್ರತಿ ದಿವಸ ತ್ರೇ ತುಳಸಿ ಸಂಧಾಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದ ಭಜಿ ಪೂಜಿಪ ಭಕುತ ಜನರಿಗೆ ಕೊಡುತ್ತಿಹರು. ಕೃತಪತೀಕದಿ ಅಂದರೆ ಅಕ್ಕಸಾಲಿಗರು ಮಾಡಿದಂತಹ ಪಂಚಲೋಹಾದಿ ಪ್ರತಿಮೆಗಳಲ್ಲಿ, ಬಡಿಗರು ಮಾಡಿದಂತಹ ದಾರು ಪ್ರತಿಮೆಗಳಲ್ಲಿ, ಶಿಲ್ಪಿಗರು ಮಾಡಿದಂತಹ ಶಿಲಾದಿ ಪ್ರತಿಮೆಗಳಲ್ಲಿ, ಟಂಕಿ ಅಜಾದಿ ಮೂರ್ತಿಗಳಲ್ಲಿ ಇರುವಂತಹ ಟಂಕ ಅಂದರೆ ಶಿಲಾ ಕುಲೋದ್ಭೂತ ಪರಶುರಾಮರು ಇರುವರು. ಹುತವಹ ಅಂದರೆ ಅಗ್ನಿ, ಅನಿಲ, ವಾಯುದೇವ ಮೊದಲಾದ ಮುಖ್ಯ ದಿವಜರು ದೇವತೆಗಳು ತಾವೇ ಅಭಿಮಾನಿಗಳಾಗಿ ಅಲ್ಲಿ ನೆಲೆಸಿದ್ದು, ಈ ಪ್ರತಿಮಾಗಳಿಗೆ ಅಭಿಮಾನಿಗಳಾಗಿ ಪ್ರತಿಮಾಗಳಲ್ಲಿದ್ದು ಟಂಕಿ ಭಾರ್ಗವ ರೂಪಗಳನ್ನು ಸ್ತುತಿಸಿಕೊಳ್ಳುತ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಜ್ಞಾನಪೂರ್ವಕ ಪ್ರತಿ ದಿವಸ ನಿತ್ಯದಲ್ಲಿ ಶ್ರೀ ತುಳಸಿ ಪತ್ರ, ಗಂಧ, ಅಕ್ಷತೆ, ಕುಸುಮ, ಹೂವು, ಫಲ, ಹಣ್ಣು, ಕಾಯಿ, ದೀಪ, ಪಂಚಾಮೃತ ಅಭಿಷೇಕಾದಿಗಳಿಂದ ಯಾರು ಪೂಜೆ ಮಾಡ್ತಾರೋ ಅಂಥ ಭಕ್ತರಿಗೆ ಪುರುಷಾರ್ಥ ಕೊಡುತ್ತೀಹರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ. ಕಲ್ಲು ಕಟೆದು ಮೂರ್ತಿ ಮಾಡುವ ಶಿಲಾ ಪ್ರತಿಮೆಯಲ್ಲಿ ಟಂಕಿ ಪಂಚಲೋಹಾದಿ ಪ್ರತೀಕ, ಅಗ್ನಿವಾಯು ಪುಟದಿಂದ ಮಾಡುವ ಪ್ರತಿಮಾಗಳಲ್ಲಿ ಅಗ್ನ್ಯಂತರ್ಗತ ಪರಶುರಾಮ ಮೂರ್ತಿ ಈ ರೀತಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಗಗಳಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾನಿಗಳೆನೆಸಿ ವಾಸುದೇವನ ಪೂಜಿಸುತ್ತಲಿಹರೋ. ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತ್ಯೇಕದಿ ತಿಳಿದು ಪೂಜಿಸೆ ಇಗಳ ಸಂಸಾರಾಬ್ಧಿದಾಡಿಸಿ ಮುಕ್ತರನು ಮಾಳ್ಪ. ನಗಗಳಿಗೆ ಅಂದರೆ ಮೇರು ಪರ್ವತ, ಮಂದಾರ, ಆನಂದ, ಹಿಮಾಚಲ ಮೊದಲಾದ ಪರ್ವತಗಳಿಗೆ ಅಭಿಮಾನಿಗಳಾದ ಆಯಾ ಪರ್ವತಕ್ಕೆ ಅಭಿಮಾನಿಗಳೆನಿಸಿದಂತಹ ಸುರರುಗಳು, ದೇವತೆಗಳು ಸಹಚಾಚಲಗಳಿಗೆ ತಮ್ಮಿಂದ ತಾವೇ ಹುಟ್ಟಿದ ಶಾಲಿಗ್ರಾಮ, ಸ್ವಯಂ ವ್ಯಕ್ತಾದಿಗಳಿಗೆ ಅಭಿಮಾನಿಗಳಾಗಿದ್ದು ತದಂತರ್ಗತ ವಾಸುದೇವನ ಪೂಜಿಸುತ್ತಲಿಹರು ಅಂತ ಹೇಳ್ತಾರೆ. ಸಕಲ ಜಗತ್ತಿನಲ್ಲಿ ವಾಸ ಮಾಡಿದ ಮುಕ್ತಿಪ್ರದಾತೃ ಆಗಿರುವಂತಹ ಪರಮಾತ್ಮನನ್ನು ಪೂಜೆ ಮಾಡುತ್ತಾ ಇದ್ದಾರೆ. ಇಂತಹ ಜಗತ್ತು ಮತ್ತು ಜೀವರಲ್ಲಿ ಮತ್ತು ನಗಗಳಲ್ಲಿ, ಶಾಲಿಗ್ರಾಮ, ಸ್ವಯಂ ವ್ಯಕ್ತಾದಿಗಳಲ್ಲಿ ಇರುವಂತಹ ಪರಮಾತ್ಮನು ಸ್ವಗತ ಭೇದ ವಿವರ್ಜಿತ, ತನ್ನಲ್ಲಿ ತನಗೆ ಭೇದವಿಲ್ಲದೆ ಒಬ್ಬನೇಯಾಗಿ ಇರುವಂತಹ ಪರಮಾತ್ಮನನ್ನು ನಾಲ್ಕು ಬಗೆಯ ಪ್ರತೀಕದೆ, ನಾಲ್ಕು ವಿಧವಾದ ಪ್ರತಿಮೆ ಅಂದರೆ ಪುರುಷ, ಸ್ತ್ರೀ, ಆಹಿತ ಅಂದರೆ ಪ್ರತೀಕಾಕೃತ ಪ್ರತಿಮಾ ಮತ್ತು ಶಾಲಿಗ್ರಾಮ ಸಹಜ ಪ್ರತಿಮಾ, ಇವುಗಳಲ್ಲಿರುವಂತಹ ಅಭಿಮಾನಿ ದೇವತೆಗಳು ಪರಮಾತ್ಮನನ್ನು ತಿಳಿದು ಪೂಜಿಸೆ ಅನಿರುದ್ಧ, ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಟಂಕಿ, ಭಾರ್ಗವ, ವಾಸುದೇವ ಈ ರೂಪಗಳನ್ನು ಚೆನ್ನಾಗಿ ತಿಳಿದುಕೊಂಡು ಪೂಜೆ ಮಾಡಿದರೆ ಈಗಡ ಕಷ್ಟತರವಾದ ಸಂಸಾರಾಬ್ಧಿ ದಾಟಿಸಿ ವಿರಜಾ ನದಿ ಸ್ನಾನದಿಂದ ಲಿಂಗಭಂಗ ಮಾಡಿ ಮುಕ್ತರನ್ನು ಮಾಡ್ತಾನೆಂದು ಧ್ಯಾನೋಪಾಸನೆ ಸಂಧಿಯ ಫಲವನ್ನು ಹೇಳ್ತಾ ಇದ್ದಾರೆ. ಆವ ಕ್ಷೇತ್ರಕ್ಕೆ ಪೋದರೆ ನಿನ್ನಾವ ತೀರ್ಥದಿ ಮುಳಗಲೇ, ನಿನ್ನಾವ ಜಪತಪ ಹೋಮದಾನವ ಮಾಡಿ ಫಲವೇನು. ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮಸ್ಥಾವರ ಜೀವರುಳು ಪರಿಪೂರ್ಣನೆಂದರಿಯದಿಹ ಮಾನವನು. ಇಲ್ಲಿ ಹೇಳ್ತಾ ಇದ್ದಾರೆ ಆವ ಕ್ಷೇತ್ರಕ್ಕೆ ಪೋದರೆ. ಯಾವ ಕ್ಷೇತ್ರ? ಶ್ರೀ ವೆಂಕಟಾದ್ರಿ, ಕಾಶಿ, ಗಯಾ, ಪಂಢರಪುರ, ಉಡುಪಿ ಮುಂತಾದ ಯಾವ ಕ್ಷೇತ್ರಕ್ಕೆ ಹೋಗಿ ಈ ಸುಜ್ಞಾನವಿಲ್ಲದೆ ಮೂರ್ತಿ ಸಂದರ್ಶನವಾದರೂ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ, ಏನು ಫಲವಿಲ್ಲ ಅಂತ ಹೇಳ್ತಾರೆ.
ಇನ್ನಾವ ತೀರ್ಥದಿ ಮುಳುಗಲೇನು, ಗಂಗಾದಿ ಯಾವ ತೀರ್ಥಗಳಲ್ಲಿ ಜ್ಞಾನವಿಲ್ಲದೆ ಮುಳುಗಲೇನು, ಮುಳುಗಿದ್ರೇನು ಪ್ರಯೋಜನವಿಲ್ಲ ಅಂತ. ಸ್ನಾನ ಮರ್ಮವನ್ನು ಅರಿಯದೆ ತದ್ಗತ ದೇವತೆ ಭಗವತ್ ರೂಪಗಳನ್ನು ತಿಳಿಯದೆ ಸ್ನಾನ ಮಾಡಿದರಲ್ಲಿ ಪರಮಾತ್ಮ ನೀರಲ್ಲೇ ಮುಳುಗಿಸಿಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ಯಾವ ಜಪ ಮಂತ್ರ ವರ್ಣ ದೇವತೆಗಳನ್ನು ತಿಳಿಯದೆ ಮಂತ್ರಾರ್ಥ ವಿಚಾರ ಮಾಡದೆ ಮಣಿಯಿಂದ ಮಣಿ ಎಣಿಸಿ ಜಪ ಮಾಡಿದರೆ ಯಾವ ಫಲವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಪ ಭಗವನ್ನಾಮ ಮಹಾತ್ಮೆ ಶಾಸ್ತ್ರಾಲೋಚನೆ ರೂಪವಾದ ತಪಸ್ಸು ಮಾಡದೆ ಕೇವಲ ಬಿಸಿಲಿನಲ್ಲಿ ಪಂಚಾಗ್ನಿ ಹಾಕಿಕೊಂಡು ತಪಸ್ಸು ಮಾಡಿದರೆ ಯಾವ ಫಲವೂ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಇರಬೇಕು, ಪ್ರತಿ ಕ್ಷಣಕ್ಕೆ ಅವನ ಮಹಿಮೆ ತಿಳ್ಕೊಂಡಿರ್ಬೇಕು. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಂಡು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾ ಇರಬೇಕು. ಹೋಮ ಅಂದರೆ ಪಂಚಾಗ್ನಿಗತವಾದ ಭಾರ್ಗವಾದಿ ರೂಪಗಳ ಕಾರ್ಯ, ಯಜ್ಞಾಗ್ನಿವಾನಿಗಳು ವಾಯು ಹರಿ ರೂಪ ತತ್ಕಾರ್ಯವನ್ನರಿಯದೆ ಅನೇಕ ಆಹುತಿಗಳನ್ನು ಕೊಟ್ಟು ಹೋಮ ಮಾಡಿದರೆ ಯಾವ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾರೆ. ದಾನವ ಮಾಡಿ ಫಲವೇನು, ಕನ್ಯಾದಾನ, ಗೋದಾನ, ಭೂದಾನ, ಹಿರಣ್ಯದಾನ, ಈ ದಾನಗಳಲ್ಲಿ ದಾನ ಪ್ರತಿಗ್ರಹ ವಿವರವನ್ನು ತಿಳಿಯದೆ ದಾನ ಪದಾರ್ಥಗಳನ್ನು ಕೊಡುವವರು ತೆಗೆದುಕೊಂಬುವರಲ್ಲಿ ಅಭಿಮಾನಿ ದೇವತೆಗಳು ತದಂತರ್ಗತ ಪರಮಾತ್ಮನ ರೂಪಗಳನ್ನು ತಿಳಿಯದೆ ಪರಮಾತ್ಮನ ವಿಸ್ಮರಣೆಯಿಂದ ಏನೇನೋ ಮಹತ್ಕಾರ್ಯ ಮಾಡಿದರೂ ಫಲವೇನು ಅಂದರೆ ಫಲವಿಲ್ಲ ಅಂತ ಹೇಳ್ತಾರೆ. ಆಯಾ ಫಲಗಳು ಜಡ ಕಾರ್ಯಗಳಿಂದ ಆಗುವುದಿಲ್ಲ. ಕಾರಣ ಶ್ರೀವರ ಜಗನ್ನಾಥ ವಿಠ್ಠಲ ಶ್ರೀ ಸಂಪತ್ಕರಳಾಗಿರುವಂತಹ ಲಕ್ಷ್ಮೀದೇವಿಗೆ ಶ್ರೇಷ್ಠವಾದ ಮತ್ತು ಸಕಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಒಡೆಯನಾಗಿರುವಂತಹ ವಿಠ್ಠಲ ಜ್ಞಾನಶೂನ್ಯರನ್ನು ಜ್ಞಾನ ಮಾರ್ಗಕ್ಕೆ ಹಚ್ಚುವಂತಹ ವಿಠ್ಠಲ ನಾಮಕ ಪರಮಾತ್ಮನು ಈ ವಿಧದಿ ಮೇಲೆ ಹೇಳಿದ ಈ 11ನೇ ಸಂಧಿಯಲ್ಲಿ ಹೇಳಿದ ಪ್ರಕಾರ ಜಂಗಮ ಚಲಿಸತಕ್ಕ ಪಶು ಪಕ್ಷಾದಿ ಮಾನವಾದಿ ಜೀವರಲ್ಲಿ ಸ್ಥಾವರ ಚಲಿಸದೇ ಇರುವಂತಹ ತೃಣಲತಾ ವೃಕ್ಷಲತಾದಿ ಜೀವರುಗಳಲ್ಲಿ ಮತ್ತು ಜಡಗಳಲ್ಲಿ ಪರಿಪೂರ್ಣನೆಂದರಿಯದ ಮಾನವನು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಾತ್ ಪೂರ್ಣಮದುಚ್ಯತೆ ಎಂಬಂತೆ ಸರ್ವತ್ರ ವ್ಯಾಪಕನೂ ಆಗಿದ್ದಾನೆ, ವ್ಯಾಪ್ಯನೂ ಆಗಿದ್ದಾನೆ, ಪ್ರೇರಕನೂ ಆಗಿದ್ದಾನೆ, ಪ್ರೇರ್ಯನೂ ಆಗಿದ್ದಾನೆ, ಜ್ಞಾನಾನಂದ ಗುಣಪೂರ್ಣನಾಗಿದ್ದಾನೆ, ಸರ್ವಕರ್ತ ಆಗಿದ್ದಾನೆ, ಸರ್ವಕಾರ್ಯತ ಇದ್ದಾನೆ ಅಂತ ತಿಳಿಯದೇ ಇರುವಂತಹ ಮಾನವನು, ಅಂತಹ ಮನುಷ್ಯನು ಅಜ್ಞಾನಿಯು ಆವ ಕ್ಷೇತ್ರಕ್ಕೆ ಹೋದರೇನೆಂದು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀವರ ಜಗನ್ನಾಥ ವಿಠ್ಠಲನ ಎಲ್ಲ ಸ್ಥಾವರ ಜಂಗಮಗಳಲ್ಲಿ ಪರಿಪೂರ್ಣನಾಗಿದ್ದಾನೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಂತಹ ಭಗವಂತನ ಜ್ಞಾನ ಅದನ್ನು ಹುಟ್ಟಿಸುವ ಜ್ಞಾನಿಗಳ ಸಂಗತಿ ಇಲ್ಲದೆ ನೀ ಜೀವನಾವಧಿ ತೀರ್ಥಯಾತ್ರಾದಿ ಮಾಡಿದರೂ ಯಾವ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ವಶೋಧಕನು ಪರಮಾತ್ಮನೇ ಆಗಿರುವುದರಿಂದ ಅವನೇ ತೀರ್ಥ ಅಂತ ಅನಿಸ್ಕೊಳ್ತಾನೆ. ಯಾವುದರಿಂದ ಪಾಪವನ್ನು ದಾಟುತ್ತಾನೆಯೋ ಅದೇ ತೀರ್ಥ. ಸಾಧು ಸಂಘದಿಂದ ಪಾಪವನ್ನು ದಾಟುತ್ತಾನಾದ್ದರಿಂದ ಸಾಧು ಸಂಘವು ತೀರ್ಥ ಅನಿಸ್ಕೊಳ್ತದೆ. ಸತ್ಸಂಗತಿಯೇ ಮುಖ್ಯ ತೀರ್ಥವಾಗಿದೆ. ಕೇವಲ ನೀರು ತೀರ್ಥ ಅನಿಸೋದಿಲ್ಲ. ಬಾವಿ, ಕೆರೆ ಮುಂತಾದ ಜಲಾಶಯಗಳಲ್ಲಿ ಮುಳುಗಿ ಎದ್ದರೆ ಮಿಂದರೆ ಹೊರಗಿನ ಕೊಳೆ ಮಾತ್ರ ಹೋಗುತ್ತೆ, ಒಳಗಿನ ಮಲ ಹೋಗೋದಿಲ್ಲ. ಗಂಗಾದಿ ಪುಣ್ಯತೀರ್ಥಗಳು ಕಾಲ ವಿಶೇಷದಲ್ಲಿ ಪವಿತ್ರಿಸುತ್ತವೆ. ಅಂದರೆ ಗಂಗಾದ ತೀರ್ಥ ಸ್ನಾನದಿಂದ ಅದೃಷ್ಟ ಉಂಟಾಗಿ ಅದರಿಂದ ಪಾವಿತ್ರ್ಯವು ಬರುತ್ತದೆ. ಸಾಧು ಸಂಗತಿಯು ಜ್ಞಾನವನ್ನು ನಿಮಿತ್ತ ಮಾಡಿ ತತ್ಕಾಲದಲ್ಲಿ ಅಜ್ಞಾನ ಮುಂತಾದ ಮಲಗಳನ್ನು ಕಳೆದು ಪವಿತ್ರಗೊಳಿಸ್ತದೆ. ಆದುದರಿಂದ
ಸತ್ಸಂಗತಿಯು ತೀರ್ಥ ಅನಿಸ್ಕೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಿಷ್ಣು ರಹಸ್ಯದಲ್ಲಿ ಹೇಳಿದ್ದಾರೆ, ಅದನ್ನೇ ಇದು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಕರ್ಮಗಳನ್ನು ಮಾಡು. ನಿನ್ನ ಮನಸ್ಸಿಗೆ ಬಂದಂತೆ ಕರ್ಮಗಳನ್ನ ಮಾಡಲಿಕ್ಕೆ ಹೋಗಬೇಡ. ಸರಿಯಾಗಿ ಜ್ಞಾನದಿಂದ ತಿಳಿದು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ, ಪ್ರತಿ ಕ್ಷಣಕ್ಕೆ ನೆನೆ, ಕ್ಷಣಕ್ಕೆ ಲವಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಅಂತ ಹೇಳ್ತಾರೆ. ಆ ಪ್ರತಿ ಕ್ಷಣಕ್ಕೆ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ನೆನೆಸುತ್ತಾ ಅವನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಅಂಥೇಳಿ, ಅವನೇ ಸರ್ವತಂತ್ರ ಸ್ವತಂತ್ರ, ನಾನು ಯಾವಾಗಲೂ ಅವನ ಅಧೀನ ಅಂಥೇಳಿ ಈ ರೀತಿ ಧ್ಯಾನ ಪ್ರಕ್ರಿಯೆಯಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಧ್ಯಾನ ಮಾಡುತ್ತಾ ಕಾರ್ಯಗಳನ್ನು ಮಾಡು. ಆಗ ಆ ಸರ್ವೋತ್ತಮನಾಗಿರುವಂತಹ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಈ ಸಂಧಿಯನ್ನು ಮುಗಿಸ್ತಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.